ಯಲಹಂಕ ಕ್ಷೇತ್ರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಯಲಹಂಕ ನಗರ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಕೆಎಂ ಮುರಳೀರವರು, ಯಲಹಂಕ ನಗರ ಮಂಡಲ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಎಂ ಚಂದ್ರಯ್ಯರವರು, ಶ್ರೀ ವೀರಭದ್ರೇಗೌಡರವರು ಈ ಎಲ್ಲಾ ಮುಖಂಡರುಗಳು ಮಾತನಾಡಿ, ನಮ್ಮ ವಾರ್ಡ್ಗೆ ಅಸಂಬದ್ಧವಾಗಿ ಏರೋಸ್ಪೇಸ್ ವಾರ್ಡ್ ಎಂದು ಹೆಸರಿಡುವ ಮೂಲಕ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂತೆ ಮಾಡಲಾಗಿದೆ. ಈ ಹಿಂದೆಯೂ ಸಹ ವೆಂಕಟಲ ಮಾರುತಿನಗರ ಪ್ರದೇಶಕ್ಕೆ ಆಕಾಶ್ ವಾರ್ಡ್ ಎಂಬ ಅಸಂಬದ್ಧವಾದ ಹೆಸರಿಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಲಾಗಿತ್ತು. ಇದನ್ನು ವಿರೋಧಿಸಿ ವೆಂಕಟಲ ಅಥವಾ ಮಾರುತಿನಗರ ವಾರ್ಡ್ ಎಂಬ ಹೆಸರಿಡಲು ಒತ್ತಾಯಿಸಿದ್ದೆವು. ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರಿಗೆ ಮನವಿ ಸಲ್ಲಿಸಿ ಕೋರಿಕೊಂಡಿದ್ದೆವು. ಅದಕ್ಕೆ ಸ್ಪಂದಿಸಿದ ಸನ್ಮಾನ್ಯ ಶಾಸಕರು ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ವಾರ್ಡ್ ಹೆಸರು ಬದಲಾಯಿಸಲು ಪ್ರಾಮಾಣಿಕವಾಗಿ ಶ್ರಮಿಸಿದ್ದರು. ಆದರೆ ಕಾಂಗ್ರೆಸ್ ಮುಖಂಡರು ಮತ್ತು ಸರ್ಕಾರ ಮತ್ತದೇ ಅಸಂಬದ್ಧತೆಯನ್ನು ಪುನರಾವರ್ತನೆಗೊಳಿಸಿದ್ದು, ಏರೋಸ್ಪೇಸ್ ವಾರ್ಡ್ ಎಂಬ ಸಂಬಂಧವಿಲ್ಲದ ಇಂಗ್ಲಿಷ್ ಹೆಸರಿಟ್ಟಿದ್ದಾರೆ. ಇದನ್ನು ಗಮನಿಸಿದರೆ ನಾವು ಇಂಗ್ಲೆಂಡ್ನಲ್ಲಿದ್ದೇವೋ ಅಥವಾ ಕರ್ನಾಟಕದಲ್ಲಿದ್ದೇವೋ ಎಂಬ ಅನುಮಾನ ಕಾಡುತ್ತಿದೆ. ಸರ್ಕಾರ ಕೂಡಲೇ ಏರೋಸ್ಪೇಸ್ ವಾರ್ಡ್ ಎಂಬ ಹೆಸರನ್ನು ಹಿಂಪಡೆದು ಸ್ಥಳೀಯ ಪ್ರದೇಶವನ್ನು ಪ್ರತಿನಿಧಿಸೋ ವೆಂಕಟಲ, ಮಾರುತಿನಗರ ಅಥವಾ ವಾಯುಪುತ್ರ ವಾರ್ಡ್ ಎಂಬ ಹೆಸರಿಡಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ, ಜೊತೆಗೆ ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಶಾಸ್ತಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಪವನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಯಲಹಂಕ ನಗರ ಮಂಡಲ, ಶ್ರೀ ಮಧುಸೂದನ್, ಒಬಿಸಿ ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ಸೇರಿದಂತೆ ಸಂಬಂಧಪಟ್ಟವರು ಭಾಗವಹಿಸಿದ್ದರು. ಸರ್, ಏನು ಉದ್ದೇಶ ಅಂದರೆ, ಏನು ಈಗ GBA ಆಗಿತ್ತು, ಈ GBAಯಲ್ಲಿ ವಾರ್ಡ್ಗಳ ಗೊಂದಲ ಏನಾಗಿತ್ತು, ಇದರ ಕ್ರೆಡಿಟನ್ನು ಕಾಂಗ್ರೆಸ್ ಅವ್ರು ನಾವು ಮಾಡಿದ್ದೀರಿ ಅಂತೇಳಿ ಏನು ತಗೊಂಡು ಒಂದು ಪ್ರೆಸ್ ಮೀಟನ್ನು ಮಾಡಿಕೊಂಡು ಈ ರೀತಿ ವಿಚಾರಗಳನ್ನ ಮಾಡ್ತಾಯಿದ್ರು. ಆದರೆ ಇದು ಕೂಲಂಕುಷವಾಗಿ ಸಾರ್ವಜನಿಕವಾಗಿ ಎಲ್ರಿಗೂ ಯಲಹಂಕದಲ್ಲಿ ಗೊತ್ತಿರುವಂಥ ವಿಚಾರ. ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಹೆಸರನ್ನು ಯಲಹಂಕಕ್ಕೆ ತಂದಿದ್ದೇ ಮಾನ್ಯ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥಣ್ಣನವರು. ಹಾಗೆ ಚೌಡೇಶ್ವರಿ ವಾರ್ಡಿಗೆ ಚೌಡೇಶ್ವರಿ ಹೆಸರಿಟ್ಟವರು ಅವರೇನೆ. ಇದು 15 ವರ್ಷಗಳ ಕಾಲ ಬೃಹತ್ ಬೆಂಗಳೂರು ಮಗಳ ಪಾಲಿಕೆ ಏನಿತ್ತು, 15 ವರ್ಷಗಳಿಂದ ಇದೇ ಹೆಸರಿದೆ, ಅದೇ ವಾರ್ಡು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸಾರ್ವಜನಿಕರಿಗೆ. ಈಗ GB ಆದಮೇಲೆ ಮೊದಲನೇ ಒಂದು ಅಬ್ಜೆಕ್ಷನ್ ಕಾಲ್ ಮಾಡಿ 7 ವಾರ್ಡ್ಗಳು ಮಾಡಿ ಹೆಸರು ಕೊಟ್ಟಿದ್ರು. ಹಾಗೂ ಆ ಹೆಸರುಗಳೆಲ್ಲ ಇತ್ತು. ಆಮೇಲೆ ಅಂತಿಮ ಅಧಿಸೂಚನೆ ಏನು ಹೊಡಿಸ್ತಾರೋ ಆವಾಗ ಚೌಡೇಶ್ವರಿ ವಾರ್ಡ್ ಇರೋದಿಲ್ಲ. ಏನು ಕೆಂಪೇಗೌಡರು ನೆಲೆಸಿದಂತಹ ವಾರ್ಡ್ ನಂಬರ್ 1 ಓಲ್ಡ್ ಟೌನ್ ಅಂತ ಮಾಡಿ ಅದನ್ನು ಬಂದು ಚೌಡೇಶ್ವರಿ ವಾರ್ಡಿಗೆ ಕೊಟ್ಟು ಚೌಡೇಶ್ವರಿ ವಾರ್ಡ್ ಹೆಸರಿಲ್ದಿರಂಗೆ ಮಾಡಿದರು. ಇದು ತೀವ್ರ ಸಾರ್ವಜನಿಕರಿಗೆ ಮತ್ತು ಎಲ್ರಿಗೂ ಯಲಹಂಕದಲ್ಲಿ ವಾಸ ಮಾಡೋರಿಗೆ ಎಲ್ಲರಿಗೂ ಇದು ಒಂದು ರೀತಿಯ ಆಘಾತ ಮತ್ತು ನೋವನ್ನು ತಂದಿತ್ತು. ಇದ್ರ ವಿಚಾರವಾಗಿ ನಮ್ಮ ಮಾನ್ಯ ಶಾಸಕರು ಎಸ್.ಆರ್. ವಿಶ್ವನಾಥಣ್ಣನವರು ಒಂದು ಪ್ರೆಸ್ ಮೀಟ್ ಮಾಡಿ BJPಯವರು ಹೋರಾಟ ಮಾಡಿ ಅದು ಮಾಧ್ಯಮಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸವನ್ನು ಮಾಡಿ, ಏನು ಆಕಾಶ್ ವಾರ್ಡ್ ಅಂತ ಏನು ಅದು ಒಂದು ದೊಡ್ಡ ಇಶ್ಯೂ ಆಗಿತ್ತು. ಇದರ ಮುಖಾಂತರ ಏನು ನಮ್ಮ ಹೋರಾಟದ ಫಲದಿಂದ ಸರ್ಕಾರಕ್ಕೂ ಅದು ಮುಟ್ಟಿ ಇವತ್ತು ಮತ್ತೆ ಚೇಂಜ್ ಮಾಡಿದ್ದಾರೆ. ಆದರೆ ಆಕಾಶ್ ವಾರ್ಡ್ ಬದಲಾಗಿ ಏರೋ ಸಿಟಿ ಅಂತ ಮಾಡಿದ್ದಾರೆ. ಇಷ್ಟು ಕೆಲಸವನ್ನು ಏನು ಇದ್ದಿದ್ದಂತಹ ಹೆಸರುಗಳನ್ನು ಚೇಂಜ್ ಮಾಡಿದ್ದು ಇವರೇನೆ. ಅದಕ್ಕೆ ಹೋರಾಟ ಮಾಡಿ ಹಿಂದೆ ಇದ್ದ ಹೆಸರು ಇರಬೇಕು, ಕಂಟಿನ್ಯೂ ಆಗಬೇಕು ಅಂಥೇಳಿ ಮಾಡಿದವರು BJP. ಇವ್ರು ಬಂದು ಸರಿಯಾಗಿದ್ದನ್ನ ಕೆಡಿಸಿದ್ದು ಇವರೇನೆ. ಈಗ ಬಂದು ಅದನ್ನು ಸರಿ ಆದಮೇಲೆ ಇವಾಗ ನಾವು ಮಾಡಿದ್ದೀರಿ ಅಂತ ಕ್ರೆಡಿಟ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಮಾಡಬಾರ್ದು. ಯಲಹಂಕ ಏನು ನಾವು ಎಲ್ಲ ಯಲಹಂಕದಲ್ಲಿ ನಾವು ವಾಸ ಮಾಡ್ತಾ ಇದ್ದೀರಿ. ಇವತ್ತು ಬೆಂಗಳೂರನ್ನು ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರು ಯಲಹಂಕದಲ್ಲಿ ಇದ್ದರು ಅನ್ನೋದೇ ನಮಗೆ ಅತಿ ದೊಡ್ಡ ಗೌರವ. ಅಂಥ ಸ್ಥಳದಲ್ಲಿ ನಾವು ವಾಸ ಮಾಡ್ತಾ ಇದ್ದೀರಿ ಅಂದರೆ ನಮ್ಮ ಪುಣ್ಯ ಮತ್ತು ಸೌಭಾಗ್ಯ ಅಂತ ಹೇಳ್ಬೋದು. ಇವತ್ತು ಏನು ನಮ್ಮ ಅನಂತಕುಮಾರ್ ಅವರ ಒಂದು ವಾರ್ಡಲ್ಲಿದೆ, ಸುಕ್ಕೇನಹಳ್ಳಿ ವಾರ್ಡ್ ಅಂತ ಹೀಗಿದೆ, ಅಲ್ಲಿದ್ದಂತಹ ವಾರ್ಡನ್ನು ತಗೊಂಬಂದು ಮಾಡಿದಂತಹ ಹೆಗ್ಗಳಿಕೆ ಮತ್ತು ಅದರ ಕ್ರೆಡಿಟು ನಮ್ಮ ಮಾನ್ಯ ಶಾಸಕರಿಗೆ ಸಲ್ಲುತ್ತೆ. ಈ ರೀತಿಯ ಶಾಸಕರು ಇರಬೇಕಾದ್ರೆ ಅವ್ರು ಯಲಹಂಕದ ಬಗ್ಗೆ ಎಲ್ಲನೂ ಗೊತ್ತಿದೆ, ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಒಂದು ರಾಜಕೀಯ ಮಾಡಲಿ. ಈ ಸಂದರ್ಭಗಳಲ್ಲಿ ನಾವೇ ಮಾಡಿದ್ದೀವಿ ಅಂತ ಹೇಳಿದ್ರೆ ಯಾರೂ ಸಾರ್ವಜನಿಕರು ದಡ್ರಿರೋದಿಲ್ಲ. ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಶಾಸಕರು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೀವು ಏನಾದರೂ ಸರ್ಕಾರ ಇದೆ, ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಏನಾನ ಇದ್ದರೆ, ಏನು ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಹೊಸ ಯೋಜನೆಗಳು ಏನಾನ ಇದ್ದರೆ
ನೀವು ಮಾತಾಡಿ ತಗೊಂಬಂದು ಕೊಟ್ಟರೆ ನಿಮಗೂ ಸಾರ್ವಜನಿಕರು ಹೌದಪ್ಪ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸುಮ್ಮನೆ ನೀವು ಆದಿ ಬೀದಿಯಲ್ಲಿ ಯಾರೋ ಮಾಡಿರೋ ಕೆಲಸಕ್ಕೆ ನಾವು ಮಾಡಿದ್ದೀರಿ ಅಂತ ಹೇಳ್ಕೊಂಡ್ರೆ ನಿಮಗೂ ಗೌರವ ಬರೋದಿಲ್ಲ ಅದು ಅಂತ ಹೇಳಿ ಸಾರ್ವಜನಿಕರು ಪ್ರಜ್ಞಾವಂತರಿದ್ದಾರೆ. ಇವತ್ತು ಮತದಾರರು ಯಲಾಂಗದಲ್ಲಿ ಏನು ತಮಾಷೆ ಅಲ್ಲ, ಎಲ್ಲ ಓದಿರೋರು ಎಜುಕೇಟೆಡ್ ಎಲ್ಲ ಇದ್ದಾರೆ. ಇದನ್ನ ಯಾರೋ ಕಣ್ಣು ಒರೆಸುವಂಥ ಹತ್ರ ಎಲ್ಲ ಮಾಡೋಕ್ಕೆ ಹೋದರೆ ಯಾರೂ ನಂಬೋದಿಲ್ಲ. ನಿಜವಾಗಿ ಪ್ರಾಮಾಣಿಕವಾಗಿ ಏನಾದರೂ ಒಂದು ಕೆಲಸ ಮಾಡಿ ಹೊಸ ಕೊಡುಗೆಗಳನ್ನು ಸರ್ಕಾರ ಐತೆ ತಗೊಂಬಂದು ಕೊಟ್ಟು ನಾವು ಮಾಡಿದ್ದೀರಿ ಅಂದರೆ ಜನನೂ ನಂಬ್ತಾರೆ. ಸುಮ್ಮನೆ ಹೇಳಿದ್ರೆ ಇಲ್ಲಿ ಯಾರೂ ನಂಬೋರಿಲ್ಲ ಅಂಥೇಳಿ ಇದರಲ್ಲಿ ರಾಜಕೀಯ ಎಲ್ಲ ಏನು ಬೇಡ. ಯಲಾಂಕಕ್ಕೆ ಏನೇ ಧಕ್ಕೆ ಆದರೂ ಇಲ್ಲಿ ವಾಸ ಮಾಡುವ ಎಲ್ಲರ ಮೇಲೂ ಅದು ಒಂದು ರೀತಿ ಮನಸ್ಸಿಗೆ ಒಂದು ಆಘಾತ ಮತ್ತು ಪರಿಣಾಮ ಬಿದ್ದೇ ಬೀಳ್ತದೆ. ಅವರೂ ಸಹ ಯಲಾಂಕದಲ್ಲೇ ಇದ್ದಾರೆ ಇವಾಗ. ಆದ್ದರಿಂದ ಯಲಾಂಕ ಅಂತ ಬಂದಾಗ ಇಲ್ಲಿ ರಾಜಕೀಯನೇ ಬೇಡ. ಯಲಾಂಕ ಅಂದಾಗ ಯಲಾಂಕದಲ್ಲಿರುವಂತಹ 5.5 ಲಕ್ಷ ಮತದಾರರು ಸಹ ಯಲಾಂಕದ ಪರವಾಗೇ ಇರಬೇಕಾಗ್ತದೆ. ರಾಜಕೀಯ ಬಿಟ್ಟು, ಧರ್ಮಗಳನ್ನು ಬಿಟ್ಟು, ಜಾತಿಗಳನ್ನು ಬಿಟ್ಟು ಯಲಾಂಕ ಅಂತ ಬಂದಾಗ ನಾವೆಲ್ಲ ಒಂದಾಗಿದ್ದರೆ ಎಲ್ರಿಗೂ ಗೌರವ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಹೆಸರು KM ಮುರಳಿ ಅಂತ, SC ಮೋರ್ಚಾ ಅಧ್ಯಕ್ಷರು, ಯಲಹಂಕ ನಗರ. ನಮ್ಮ SC ಮೋರ್ಚಾ ಅಧ್ಯಕ್ಷರು ನಮಗೆಲ್ಲ ಹೇಳಿದ್ದಾರೆ, ಏನು ವಾರ್ಡ್ಗಳು ಹೆಸರಿನಲ್ಲಿ ಗೊಂದಲ ಇತ್ತು ಅದನ್ನು ಸರಿಪಡಿಸೋದಕ್ಕೆ ನಮ್ಮ BJP ಕಾರ್ಯಕರ್ತರು ಮತ್ತು ನಮ್ಮ ನಾಯಕರು ವಿಶ್ವನಾಥ್ ಅಣ್ಣನವರು ಶ್ರಮಪಟ್ಟು ಮಾಡಿದ್ದಾರೆ. ಅದನ್ನು ಸ್ವಾಗತ ಮಾಡಬೇಕು ವಿನಾಕಾರಣ ರಾಜಕೀಯದಲ್ಲಿ ಎಳೆಯೋದ್ರ ಅವಶ್ಯಕತೆ ಇಲ್ಲ. ಏನು ಕಾಂಗ್ರೆಸ್ ನಾಯಕರಿದ್ದಾರೆ ಅವರ ಅಭಿವೃದ್ಧಿ ದೃಷ್ಟಿಯಿಂದ ಮಾತ್ರ ನಾವು ರಾಜಕೀಯ ಮಾಡಿ ಈ ವಾರ್ಡ್ಗೆ ಶ್ರಮಪಟ್ಟು ಹೆಸರಿಟ್ಟಂತಹ ವಿಶ್ವನಾಥ್ ಅಣ್ಣನವ್ರ ಮೇಲೆ ಸುಮ್ಮನೆ ಅಲಿಗೇಷನ್ ಮಾಡಿ ನಾವೇ ಮಾಡಿಸಿದ್ದು ಅನ್ನೋದ್ರ ಬದಲು ನಮ್ಮ ಸ್ನೇಹಿತರು ಹೇಳೋದಂಗೆ ನಿಮ್ಗೇನಾದ್ರು ಯೋಗ್ಯತೆ ಇದ್ದರೆ, ನಿಮ್ಗೇನಾದ್ರು ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋ ಒಂದು ಛಲ ಇದ್ದರೆ ಹೆಚ್ಚೆಚ್ಚು ಅನುದಾನ ತೊಗೊಂಬಂದು, ನಿಮ್ಮದೇ ಸರ್ಕಾರ ಇದೆ, ನೀವು DCM ಶಿಷ್ಯರು ಅಂತ ಹೇಳ್ಕೊಳ್ತೀರಿ, ನೀವು ತೊಗೊಂಬಂದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟು ಅನುದಾನ ತಂದಿದ್ದೀರಿ, ಇಂಥ ಸ್ಲಮ್ ಅಭಿವೃದ್ಧಿ ಮಾಡ್ತಾಯಿದ್ದೀರಿ, ಇಂಥ ರಸ್ತೆ ಅಭಿವೃದ್ಧಿ ಮಾಡ್ತಾಯಿದ್ದೀರಿ, ಅಥವಾ ಈ ಥರ ಏನೋ ಒಂದು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ದೀರಿ ಅಂತ ಅದರಲ್ಲಿ ನೀವು ಚಾಲೆಂಜ್ ಮಾಡಬೇಕು. ಅದು ಬಿಟ್ಟು ಶ್ರಮಪಟ್ಟು ಮಾಡಿದಂಥ ಕೆಲಸನ ನಾವೇ ಮಾಡಿದ್ದು ಅಂತ ಹೇಳ್ಕೊಡೋದೆಲ್ಲ ಅರ್ಥ ಇಲ್ಲ. ಇದರಲ್ಲಿ ರಾಜಕೀಯ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ಇನ್ನು ಮುಂದೆ ಅದು ಎಚ್ಚೆತ್ಕೊಂಡು ನೀವು ಎಲೆಕ್ಷನ್ ಟೈಮಲ್ಲಿ ಚುನಾವಣೆ ಸಮಯ ಸಂದರ್ಭದಲ್ಲಿ ಮಾತ್ರ ಇವ್ರಿಗೆಲ್ಲ ಜನ ಜ್ಞಾಪಕ ಬರ್ತಾರೆ, ಎಲ್ಲ ಏರಿಯಾಗೆ ಜ್ಞಾಪಕ ಬರ್ತದೆ. ಚುನಾವಣೆ ಆದ ಒಂದು ತಿಂಗಳೊಳಗಡೆ ಯಾರೂ ಇರೋಲ್ಲ ಇದೆ. ಸೊ ಇದನ್ನು ಪಲಾಯನ ದೃಷ್ಟಿ ಬಿಟ್ಟು ಏನು ನೀವು ನಿಜವಾಗ್ಲೂ ಅಭಿವೃದ್ಧಿ ಮಾಡಬೇಕಂದ್ರೆ ನಿಮ್ಮದೇ ಸರ್ಕಾರ ಇದೆ, ಹೆಚ್ಚು ಅನುದಾನ ತಗೊಂಬಂದು ಕೆಲಸ ಮಾಡಿ ಅಂತ ನಾನು ಇವುಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಉತ್ತಮ ಹೆಸರು ವೀರಭದ್ರೇಗೌಡ ಅಂತ, BJP ಮುಖಂಡರು. ಶಿವಕುಮಾರ್ ಸಾಹೇಬ್ ಹೇಳ್ತಿದ್ರು 150 ಕೋಟಿ ಕೊಟ್ರೆ ಮೆಟ್ರೋ ನಿಲ್ದಾಣಕ್ಕೆ ನಿಮ್ಮ ಹೆಸರು ಇಟ್ಬಿಡ್ತೀನಿ ಅಂತ. ಸರ್, ನಿಮ್ಮ ಮಗನ ಹೆಸರನ್ನು ಹೇಳೋದ ನೀವು 300 ಕೋಟಿ ಕೊಡಿ, ನಮ್ಮ ವಾರ್ಡನ್ನು ಡೆವಲಪ್ ಮಾಡಿ. ಏನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏಸು ನಡೆಯುತ್ತೆ ಆ ಮಟ್ಟಿಗೆ ನಮ್ಮ ವಾರ್ಡನ್ನು ತಗೊಂಡೋಗಿ. ಅದು ಬಿಟ್ಟು ನಿಮ್ಮ ನಡೆಯುತ್ತೆ ತವಲಬ್ ದರ್ಬಾರ ನಡೆಯುತ್ತೆ ನಿಮ್ಮ ಸರ್ಕಾರದ್ದು ಅಂತೇಳಿ ನೀವು ವಾರ್ಡ ಹೆಸರು ಇಟ್ಟರೆ ಹೇಗೆ? ಇದು DK ಶಿವಕುಮಾರ್ ಸಾಹೇಬರ ಗಮನಕ್ಕೆ ಇದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಅದಿಲ್ಲದೆ ಅವರ ಶಿಷ್ಯರಲ್ಲಿ ಮಾಡಿರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಇದಕ್ಕೆ ನೇರ ಹೊಣ ಸರ್ಕಾರ ಆಗತ್ತೆ. ನಾವು ಪ್ರತಿಭಟನೆ ಮಾಡಿದಾಗ ಏನು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಇಲ್ಲಿ ಬೇಜಾರು ಮಾಡ್ಕೋತಾರೋ, ಶಾಸಕರ ಮಾತನ್ನು ಕೇಳಿ 3 ವಾರ್ಡನ್ನ ಬದಲಾಯಿಸಿ ನಮ್ಮನ್ನ ಎಲ್ಲಿ ಜನ ಅಪಾರ್ಥ ಮಾಡ್ಕೋತಾರೋ ಅಂತೇಳಿ ಆ ವಾರ್ಡನ್ನು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಆಕಾಶವಾಣಿ ಇನ್ನೊಂದು ರೀತಿಯಲ್ಲಿ ಕಂಟಿನ್ಯೂ ಮಾಡಿದ್ರು. ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದ್ದೇನು ಅಂತಂದ್ರೆ, ತಪ್ಪು ಸರ್ಕಾರನೇ ಮಾಡುತ್ತಂತೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಅವರೇ ಮನವಿ ಕೊಡ್ತಾರಂತೆ, ಕಾಂಗ್ರೆಸ್ ಅವರೇ ತಿದ್ದುಪಡಿ ಮಾಡ್ತಾರಂತೆ. ಕಥೆ ಕಾಂಗ್ರೆಸ್, ಚಿತ್ರಕಥೆ ನಿರ್ದೇಶನ ಎಲ್ಲವೂ, ಕಥೆ ನಿರ್ದೇಶನ ಚಿತ್ರಕಥೆ ಎಲ್ಲ ಕಾಂಗ್ರೆಸ್. ಪ್ರೇಕ್ಷಕರು ನಾವೇನು ಮೂರ್ಖರು ಅನ್ಕೊಂಡಿದ್ದೀರಾ ನೀವು? ವೆಂಕಟಾಲ ಮತ್ತೆ ಮಾರ್ತಿನ ಜನತೆ ವೋಟಿಂಗ್ ಬೇಡವಾ ನಿಮಗೆ? ಅದೇನೋ ಅಂತ ಇಟ್ಟು ನೀವು ಏರೋ ಸಿಟಿ ಅಂತೀರಿ. ನಾವೆಲ್ಲರೂ ಕೇಳಿದ್ವಿ ನಿಮ್ಮನ್ನ, ಈ ಒಂದು ಖಂಡಿಸಿದ್ದೀವಿ. ನಮ್ಮ ಶಾಸಕರು ಕೊಟ್ಟಂತ ಎಲ್ಲ ಮನವಿಯನ್ನು ಹೋಗಬಾರ್ದು, ಕಾಂಗ್ರೆಸ್ ಅವ್ರಿಗೂ ಸ್ವಲ್ಪ ಬೆಲೆ ಬರಲಿ ಅಂತೇಳಿ ನಮಗೆ ಮಾರ್ತಿನಗರ ಮತ್ತು ವೆಂಕಟಾಲದ ಜನತೆಗೆ ಏನು ಅನ್ಯಾಯ ಮಾಡಿದ್ದೀರಿ ನೀವು ಏರೋ ಸಿಟಿ ಅಂತ ಮಾಡಿಸಿ, ಇದನ್ನು ನಾವು ಕ್ಷಮಿಸಲ್ಲ. ಮಾರ್ತಿನ ಜನ, ವೆಂಕಟಾಲದ ಜನ ಇದನ್ನು ಖಂಡಿಸ್ತಾ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸೇ ಕೊಡ್ತೀವಿ. ನಮಸ್ಕಾರ.